ಮತ್ತೊಂದು ದಿನ, ಮತ್ತೊಂದು ವಾರ, ಮತ್ತೊಂದು ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ವ್ಲಾಗು ಬೆಳಗಿನ ಜಾವ 4:15 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಶೇಷತೆ ಅಂದರೆ ಈ ವ್ಲಾಗಲ್ಲಿ 2 ಮೇಜರ್ ಪಾಯಿಂಟ್ಸ್ನ ನಾನು ಹೇಳೋಕ್ಕಿದ್ದೀನಿ. ಒಂದು ಇವತ್ತಿನ ನಮ್ಮ ರೈಡ್ ಆ್ಯಂಡ್ ಅನದರ್ ಒನ್ ಈ ಒಂದು ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗಿಂದ ನನ್ನ ಚಾನಲಲ್ಲಿ ಒಂದು ಸಣ್ಣ ಚೇಂಜಸ್ ಇರುತ್ತೆ. ಸೊ ಆ ಚೇಂಜಸ್ ಏನು ಅನ್ನೋದನ್ನು ಈ ಒಂದು ರೈಡಲ್ಲೇ ನಾನು ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಯು ಆಲ್ ಅಗೇನ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಆದಷ್ಟು ಬೇಗ ಅಲ್ಲಿ ಕಾಣ್ತಾ ಇರೋ ಕೆಂಪು ಬಟನ್ನ ಸ್ಮ್ಯಾಶ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಕಾರಣಕ್ಕೂ ನೀವು ಹೊಸ ಕಂಟೆಂಟ್ನ ಅಥವಾ ಇಂಟ್ರೆಸ್ಟಿಂಗ್ ಕಂಟೆಂಟ್ನ ಮಿಸ್ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಭರವಸೆಯಲ್ಲಿ ಆ ಮಾತನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ಸ್ನೇಹಿತರೆ, ಏನು ಇಂಟ್ರೊಡಕ್ಷನ್ ಕೊಟ್ಟಾಗಿದ್ದ ತಕ್ಷಣ ಇನ್ನೂ ನಂದು ಇಬ್ಬರು ಫ್ರೆಂಡ್ಸ್ ಬರಬೇಕಿತ್ತು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ. ಒಬ್ಬ ಆಲ್ರೆಡಿ ಬೇಗ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ನವೀನ್ ಅಂತ, ಹಿ ಈಸ್ ರೈಡಿಂಗ್ ಹಿಸ್ ಬ್ರ್ಯಾಂಡ್ ನ್ಯೂ NX 500. ರೀಸೆಂಟಾಗಿ ತೊಗೊಂಡಿದ್ದು. ಯಾವಾಗ ತೊಗೊಂಡಿದ್ದು ಮಗ? ಲಾಸ್ಟ್ ಮಂತ್ 8 ತೊಗೊಂಡಿರೋದು, ನವಂಬರ್ 8 ತೊಗೊಂಡಿರೋದು. ಸೊ ಅವನದು ಇದು ಫಸ್ಟ್ ಲಾಂಗೆಸ್ಟ್ ರೈಡ್. ಇವತ್ತು ಏನು IBWಗೆ ಹೋಗ್ತಾ ಇದ್ದೀವಿ. ಅದು ಈ ಬೈಕಲ್ಲಿ ಇವಾಗಲೇ ಆರ ನೋಡಿಬೇಕು ಇವನಿಗೆ. ಸೊ ಈ ಬೈಕಲ್ಲಿ ಅವನದು ಫಸ್ಟ್ ಲಾಂಗ್ ರೈಡ್ ಆ್ಯಂಡ್ ಇನ್ನೊಂದು ಬೈಕಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಂಟರ್ಸೆಪ್ಟರ್ 650 ನನ್ನ ಪ್ರೀವಿಯಸ್ ಬ್ಲಾಗ್ಸಲ್ಲಿ ನೋಡಿರ್ತೀರಾ ಆ ಗಾಡಿನ. ಸೊ ಒಂದ್ಸಲ ಅದ್ರದ್ದು ಏನೋ ರೈಡ್ ಫೀಲ್ಡ್ ರಿವ್ಯೂನು ಮಾಡಿ ಹಾಕಿದ್ದೆ. ಸೊ ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. 5 ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಆಯಿತು. ಅಣ್ಣ ಇನ್ನೂ ಬಂದಿಲ್ಲ. ಸೊ ಅವ್ನು ಬಂದಿದ್ದ ತಕ್ಷಣ ಇಲ್ಲಿಂದ ಕಳ್ಸ್ಕೊತೀವಿ. ಕಳ್ಸ್ಕೊಂಡಿದ್ದ ತಕ್ಷಣ ಮೋಟೋ ವ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ನೋಡಿ 5 ನಿಮಿಷ ಅಂತೇಳಿ ಅರ್ಧ ಗಂಟೆ ಮಾಡಿರೋ ಅಣ್ಣ ಇವನೇ. ಸೊ ಇವನು ಜಾಯ್ನ್ ಆಗಾಯ್ತು. ಇವಾಗ ಇನ್ನೇನು ಲೈನಪ್ ಆಗಿದೆ. NX 500 ಆ್ಯಂಡ್ ಸುರಾ ಎಲ್ರಿಗೂ ಗೊತ್ತು. ಇಂಟರ್ಸೆಪ್ಟರ್ 650 ಇವನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಆಲ್ರೆಡಿ. ಸೊ ಇವಾಗ ಇಲ್ಲಿಂದ ಸೀದಾ ಹೊರಡ್ತೀವಿ. ಸೊ ಸಿ ಯು ಇನ್ ದ ಮೋಟೋ ವ್ಲಾಗ್. ಸ್ನೇಹಿತರೆ, ಟೈಮ್ ಇವಾಗ 6:43. ನೋಡ್ತಾ ಇರ್ಬೋದು ಆಲ್ರೆಡಿ ಸನ್ರೈಸ್ ಆಗಿದೆ. ಸೊ 4:45ಗೆ ಬೆಂಗಳೂರಿಂದ ಹೊರಟಿದ್ದು ಆ್ಯಂಡ್ 153 ಕಿಲೋಮೀಟರ್ ಕವರ್ ಮಾಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಸ್ಲೋ ಆಯಿತು ಬಿಕಾಸ್ 2 ಸ್ಟಾಪ್ ತೊಗೊಂಡಿದ್ವಿ ತುಮಕೂರಲ್ಲಿ, ಮತ್ತು ಇನ್ನೊಂದು ನೆಲಮಂಗಲ ಟೋಲಲ್ಲಿ 2 ಸ್ಟಾಪ್ ತೊಗೊಂಡಿದ್ವಿ. ಯಾಕೆಂದರೆ ನಮ್ಮ ಜೊತೆ ಇನ್ನೊಂದು CB ಹೈನಸ್ ಇದೆ. ಸೊ ಹೈನಸ್ 350 ಅವ್ನು ಬರೋವರೆಗೂ ವೆಯ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಸ್ಟಾಪ್ ತೊಗೊಂಡಿದ್ವಿ. ಸೊ ಕ್ವಿಕ್ ರೈಡ್ ಅಪ್ಡೇಟ್ ಇದು. ಇನ್ನೊಂದು 55 ಕಿಲೋಮೀಟರ್ ಚಿತ್ರದುರ್ಗ. ಸೊ ಇದು ನಾರ್ಮಲ್ ಅಂದರೆ ಯಾವಾಗಲೂ ಓಡಾಡಿರೋ ರೋಡ್ ಆಗಿರೋದ್ರಿಂದ ಇಲ್ಲಿಗೆ ಮ್ಯಾಪ್ ಅವಶ್ಯಕತೆ ಇಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಸೊ ಕಿಲೋಮೀಟ್ರೆಲ್ಲ ತಲೆಲ್ಲ ರಿಜಿಸ್ಟರ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ರೋಡಲ್ಲಂತೂ ಸುಮಾರು ಸಲ ಓಡಾಡ್ಬಿಟ್ಟಿದ್ದೀನಿ ಒಂದು ವರ್ಷದಲ್ಲಿ. ಅದೆಷ್ಟು ಸಲ ಅಂತ ಲೆಕ್ಕನೇ ಮರ್ತೋಗಿದ್ದೀನಿ. ಸೊ ಹಾಗಾಗಿ ಮ್ಯಾಪ್ ಅವಶ್ಯಕತೆ ಇಲ್ಲ. ಸೊ ಡ್ಯಾಶ್ ಬೋರ್ಡ್ ನೋಡ್ತಾ ಇರ್ಬೋದು, ಖಾಲಿ ಇದೆ. ಆ್ಯಂಡ್ ನೆಕ್ಸ್ಟ್ ಸ್ಟಾಪು ದಾವಣಗೆರೆ. ಸೊ ತಿಂಡಿಗೆ ನಿಲ್ಲಿಸ್ತೀನಿ. ಇವರು ಇನ್ನು 3 ಜನ ಹಿಂದೆ ಉಳಿದಿದ್ದಾರೆ. ಸೊ ನಾನು ಸ್ವಲ್ಪ ಸ್ಪೀಡ್ನ ಎತ್ಕೊಂಡ್ಬಂದಿದ್ದೀನಿ ಇವಾಗ. ಆ್ಯಂಡ್ ನಾನು ನಿಮಗೆ ಅವಾಗಲೇ ಹೇಳಿದೆ ವ್ಲಾಗಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ ಇದೆ ಅಂತ. ಸೊ ಒಂದು ನಿಮ್ಗೆ ಆಲ್ರೆಡಿ ಟೈಟಲಲ್ಲಿ ಗೊತ್ತಾಗಿದೆ. ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದು IBW ಇಂಡಿಯಾ ಬೈಕ್ ವೀಕ್ 2024. ಸೊ ಲಾಸ್ಟ್ ಇಯರ್ ಏನು ಇಂಡಿಯಾ ಬೈಕ್ ವೀಕ್ ನೋಡಿದ್ರಿ, 10 times more the fun, 10 times more the adventure. ಸೊ ಈ ಸಲ 11th ಚಾಪ್ಟರ್ ಮಾಡ್ತಾ ಇದ್ದಾರೆ. ಸೊ ಹೋಪಿಂಗ್ ಈ ಸಲನೂ ಅಷ್ಟೇ ಎಕ್ಸೈಟಿಂಗ್ ಆಗಿರುತ್ತೆ. ಅದನ್ನು ಮುಂದಿನ ವ್ಲಾಗಲ್ಲಿ ನೋಡ್ತೀರಾ IBWಲಿ ಹೆಂಗೆ ಏನು ಯಾವ ಥರ ಇತ್ತು ಅನ್ನೋದನ್ನು. ನೆಕ್ಸ್ಟ್ ವ್ಲಾಗ್ ಏನು IBW ಈವೆಂಟ್ ವ್ಲಾಗ್ ಬರುತ್ತಲ್ಲ, ಸೊ ಈವೆಂಟ್ ವ್ಲಾಗಿಂದ ಮುಂದೆ ಬರೋ ಸೀರೀಸ್ ಎಲ್ಲನೂ ನನ್ನ ಚಾನಲಲ್ಲಿ ಇಂಗ್ಲೀಷಲ್ಲಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಎಸ್ 2 ರೀಸನ್ಸ್. ಸೊ ಲೈಫಲ್ಲಿ ಚೇಂಜ್ ಇರಬೇಕು. ಆ ಒಂದು ಚೇಂಜ್ ಟ್ರೈ ಮಾಡಿ ನೋಡೋಣ ಅನ್ನೋ ಒಂದು ಕಾರಣಕ್ಕೆ.
ಆ್ಯಂಡ್ ಅನದರ್ ರೀಸನ್, ಕಾಂಟೆಂಟು ಆದಷ್ಟು ನಾನು ಎಷ್ಟು ಕಾಂಟೆಂಟ್ ಕೊಡೋಕ್ಕೆ ನನಗೂ ಮೋಟಿವೇಶನ್ ಬೇಕು. ಸೊ ಹಾಗಾಗಿ ನನಗೆ ಸ್ವಲ್ಪ ವ್ಯೂಸ್ ಬೇಕು. ಹಾಗಾಗಿ ಆ್ಯಂಡ್ ಮೋರ್ ಓವರ್ ನನ್ನ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಯಾರ್ಯಾರು ಇದ್ದಾರಲ್ಲ, ಪರ್ಸ್ನಲ್ ಫ್ರೆಂಡ್ಸ್ ಆಗಿರ್ಬೋದು, ಆ್ಯಂಡ್ ಚಿಕ್ಕ ಚಾನಲ್ ಆದ್ರೂ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ರೂ, ಸೊ ಆ ಕಮ್ಮಿ ಸಬ್ಸ್ಕ್ರೈಬರ್ಸಲ್ಲಿ ಇರೋವಂಥ ನಾರ್ತ್ ಇಂಡಿಯನ್ ಫ್ರೆಂಡ್ಸು ಅವರು ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನನಗೆ, ಕನ್ನಡದಲ್ಲಿ ಸ್ವಲ್ಪ ಕಷ್ಟ, ಕಾಂಟೆಂಟ್ ಅರ್ಥ ಆಗ್ತಾ ಇದೆ ಬಟ್ ಮಾತಲ್ಲಿ ಕನೆಕ್ಟ್ ಆಗ್ತಿಲ್ಲ, ಮಾತಿಂದು ನಮಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋದು. ಆ್ಯಂಡ್ ಅದು ಒಂದು ರೀಸನಿಂದ, ಆ್ಯಂಡ್ ಆವಾಗಲೇ ಹೇಳ್ದಂಗೆ ಒಂದು ಚೇಂಜ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಗ್ಲೀಷಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು. ಸೊ ಚಾನಲ್ ಇದೇ ಆಗಿರುತ್ತೆ, ಕಾಂಟೆಂಟ್ ಆ್ಯಸ್ ಯೂಶುವಲ್ ಇದೇ ಥರ ಇರುತ್ತೆ, ನಥಿಂಗ್ ವಿಲ್ ಬಿ ಚೇಂಜ್ಡ್, ಬಟ್ ಓನ್ಲಿ ಥಿಂಗ್ ವಿಲ್ ಬಿ ಚೇಂಜ್ಡ್ ಇನ್ ಮೈ ಚಾನಲ್ ಈಸ್ ಕನ್ನಡದಿಂದ ಇಂಗ್ಲೀಷಲ್ಲಿ ವ್ಲಾಗ್ಸ್ಗಳು ಬರುತ್ತೆ. ಆ್ಯಂಡ್ ಎಸ್, ಅದನ್ನು ನಾನು ನಿಮಗೆ ಮುಂಚೆನೇ ತಿಳಿಸೋಣ ಅಂತ ಇದ್ದೆ, ಬಟ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅನ್ಫಾರ್ಚುನೇಟ್ಲಿ ಕೆಲಸದಲ್ಲಿ. ನಾನು ಬೆಂಗಳೂರು ಹೋಗಿದ ತಕ್ಷಣ ಅದು ಇದು ಅಂದ್ಕೊಂಡು ಕೆಲಸದಲ್ಲಿ ತುಂಬ ಬ್ಯುಸಿ ಆಗೋದೆ, ಹಾಗಾಗಿ ಯಾವುದೂ ವ್ಲಾಗ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಆಫ್ಟರ್ ಲದಾಖ್ ಸೀರೀಸ್. ಸೊ ಹಾಗಾಗಿ ಆ ಒಂದು ವಿಷಯನ ಈ ವ್ಲಾಗಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೂ ಒಂದು ಸ್ವಲ್ಪ ಮನಸ್ಸಲ್ಲಿ ಇಂಗ್ಲೀಷಲ್ಲಿ ಟ್ರೈ ಮಾಡೋಣ, ಕಳ್ಕೊಳ್ಳೋದೇನಿದೆ, ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇಂಗ್ಲೀಷ್ ವ್ಲಾಗ್ಸ್ ಸ್ಟಾರ್ಟ್ ಮಾಡೋ ಒಂದು ಯೋಚನೆಯಲ್ಲಿ ಸದ್ಯಕ್ಕೆ ಇದ್ದೀನಿ. ಆ್ಯಂಡ್ ಯೋಚನೆ ಎಲ್ಲ ಆಲ್ರೆಡಿ ಫಿಕ್ಸ್ ಆಗಿದ್ದೀನಿ ಇಂಗ್ಲೀಷಲ್ಲಿ ವ್ಲಾಗ್ ಮಾಡೋದು ಅಂದ್ಕೊಂಡು. ಸೊ ಅದೊಂದು ಹೇಳಬೇಕಾಗಿತ್ತು ನಾನು ನಿಮಗೆ. ಗೊತ್ತಿಲ್ಲ, ಕನ್ನಡ ಆಡಿಯನ್ಸ್, ಐ ಆಮ್ ರಿಯಲಿ ಸಾರಿ. ಸೊ ಏಕೆಂದರೆ ಕನ್ನಡದಲ್ಲಿ ತುಂಬ ಜನ ಕನೆಕ್ಟ್ ಆಗಿರೋರಿದ್ರು, ಬಟ್ ನಂದು ಸ್ವಾರ್ಥ ಇದೆ ಇದರಲ್ಲಿ. ಆ್ಯಂಡ್ ಮೋರ್ ಆಡಿಯನ್ಸ್ ನನಗೂ ಬೇಕು, ಹಾಗಾಗಿ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜಲ್ಲಿ ಐ ಕ್ಯಾಂಟ್ ರೀಚ್ ಮೋರ್. ಸೊ ಕಾಮನ್ ಲ್ಯಾಂಗ್ವೇಜ್ ಯಾವುದಿದೆ ಅಂತ ಯೋಚನೆ ಮಾಡಿದಾಗ ಇಟ್ ಶುಡ್ ಬಿ ಹಿಂದಿ ಆರ್ ಇಂಗ್ಲೀಷ್. ಸೊ ಹಿಂದಿ ನಾನು ಐ ಆಮ್ ನಾಟ್ ದಟ್ ಮಚ್ ಕಂಫರ್ಟೇಬಲ್ ಇನ್ ಹಿಂದಿ, ಸೊ ಇಂಗ್ಲೀಷಲ್ಲಿ ಐ ಕ್ಯಾನ್ ಮ್ಯಾನೇಜ್. ಹಾಗಾಗಿ ಆ ಒಂದು ಕಾರಣಕ್ಕೆ ನನ್ನ ಚಾನಲಲ್ಲಿ ಆವಾಗಲೇ ಹೇಳ್ದಂಗೆ ವಾಟ್ ಎವರ್ ದ ಟ್ರಾವೆಲ್ ಕಾಂಟೆಂಟ್, ಏನೇ ಟ್ರಾವೆಲ್ ಕಾಂಟೆಂಟ್ ಮಾಡಿದ್ರು, ರೈಡಿಂಗ್ ಕಾಂಟೆಂಟ್ ಮಾಡಿದ್ರು, ರಿಲೇಟೆಡ್ ಟು ಆಟೋಮೊಬೈಲ್, ಎನಿಥಿಂಗ್ ನನ್ನ ಚಾನಲಲ್ಲಿ ಏನೇನು ಕಾಂಟೆಂಟ್ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ ಎಲ್ಲ ಕಾಂಟೆಂಟನ್ನು ನಾನು ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೆ ಕನ್ನಡ ಆಡಿಯನ್ಸ್ಗೆ ಸಾರಿ ಕೇಳ್ತಾ, ಐ ಆಮ್ ರಿಯಲಿ ಸಾರಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ಬಿಕಾಸ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತಾ ಇರೋದಕ್ಕೆ. ಸೊ ಅದೊಂದು ನಾನು ನಿಮಗೆ ಅಪ್ಡೇಟ್ ಮಾಡಬೇಕಿತ್ತು. ಆ್ಯಂಡ್ ಒನ್ ಮೋರ್ ಅಪ್ಡೇಟ್, ನೈಸ್, ಸ್ನೇಹಿತರೆ ದಾವಣಗೆರೆ ರೀಚ್ ಆಗಿದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ತಾ ಇದ್ದೀನಿ. ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ಸ್ವಲ್ಪ ಚಚ್ಕೊಂಡ್ಬಂದ್ಬಿಟ್ಟೆ. ಸೊ ಅವ್ರಿಗೂ ವೆಯ್ಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಇನ್ನೊಬ್ಳು ನನ್ನ ಫ್ರೆಂಡು ಕೂಡ ಸಿಗ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ದಾವಣಗೆರೆ ಬಂದಿದ್ದೀನಿ ಅಂದಮೇಲೆ ಬೆಣ್ಣೆ ದೋಸೆ ತಿಂದಲ್ಲೇ ಹೋಗೋಕ್ಕಂತೂ ಆಗಲ್ಲ. ಅಲ್ಲೇನು ನನ್ನ ಎದುರಿಗೆ ನೋಡ್ತಾ ಇದ್ದೀರಲ್ಲ, ವಸಂತ ಬಟರ್ ದೋಸಾ ಹೋಟೆಲ್, ಅದೇನೇ ನಾನು ಹೇಳಿದ್ದು. ಸೊ ಯಾರಾನ ಈ ಸೈಡ್ ಬರೋರಿದ್ದರೆ ಅಲ್ಲಿ ಟ್ರೈ ಮಾಡ್ಬೋದು. ನಿಮಗೆ ತೋರ್ಸೋಕ್ಕೆ ಅಂತಲೇ ಆ್ಯಕ್ಚುಲಾಗಿ ಗಾಡಿ ನಿಲ್ಲಿಸಿದ್ದು. ಸೊ ದಾವಣಗೆರೆ ಸೈಡ್ ಯಾರಾನ ಟ್ರಾವೆಲ್ ಮಾಡ್ತಿದ್ರೆ ಇಲ್ಲೊಂದು ಪಿಟ್ ಸ್ಟಾಪ್ ಹಾಕಿ ಮಸ್ತ್ ದೋಸೆ ತಿನ್ಕೊಂಡು ಹೋಗಿ, ಸಗದಾಗಿರುತ್ತೆ ಆ್ಯಕ್ಚುಲಾಗಿ. ಪಾರ್ಕಿಂಗ್ ಎಸ್ ಆ್ಯಸ್ ಯೂಶುವಲ್, ವೈಕ್. ಪಾರ್ಕಿಂಗಿಗೂ ಸೂಪರಾಗಿ ಜಾಗ ಇದೆ. ಯು ನೀಡ್ ನಾಟ್ ಹ್ಯಾವ್ ಟು ವರಿ ಅಬೌಟ್ ಯುವರ್ ಮೋಟರ್ ಸೈಕಲ್ಸ್. ಸೊ ಬಂದೆ, ಗಾಡಿನೂ ಪಾರ್ಕ್ ಮಾಡಿದೆ, ವೆಯ್ಟ್ ಮಾಡ್ತಿದ್ದೀನಿ. ನಮ್ಮ ಬಾಯ್ಸ್ ಇನ್ನೂ ಕಾಣ್ತಾನೆ ಇಲ್ಲ ಎಲ್ಲೋಗಿದ್ದಾರೆ ಅಂತ. ಅನದರ್ 20 ಮಿನಿಟ್ಸ್ ಅಂತ ಹೇಳ್ದ, ಫೋನ್ ಮಾಡಿದ್ದೆ. ಸೊ ವೆಯ್ಟ್ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ. ಬಂದರು ಇಬ್ರು. ನನ್ನ ಮಕ್ಕಳ 1 ಅವರಿಂದ ಕಾಯ್ತಿದ್ದೀನಿ ನಾನು ಇಲ್ಲಿ. ನಾಗಾಡ್ತಾನೆ, ಒಳಗಾಕ್ ಬಾ. ಇಲ್ಲ ಮಾಮೂಲಿ ರೆಗ್ಯುಲರ್ ಪಾರ್ಕಿಂಗ್. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಅಮೇಝಿಂಗ್
ಬೆಣ್ಣೆ ದೋಸೆ ತಿನ್ಕೊಂಡು ಹೊಟ್ಟೆ ತುಂಬ ಇವಾಗ ಇಲ್ಲಿಂದ ಅಫಿಷಿಯಲಿ ಲೀವಿಂಗ್. ಸೊ ಗೂಗಲ್ ಪ್ರಕಾರ ಅನದರ್ 300 ಚೇಂಜ್ ಕಿಲೋಮೀಟರ್ ಗೋವಾಗೆ. ಆ್ಯಂಡ್ ಎಸ್ಟಿಮೇಷನ್ ಟೈಮ್ ಗೊತ್ತಿಲ್ಲ, ನೋಡಿಲ್ಲ. ಸೊ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಏನು ಅನ್ನೋದನ್ನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಫುಡ್ಡು ಹೆವಿ ಆಗಿಬಿಟ್ಟು ತಲೆನೇ ಓಡ್ತಾ ಇಲ್ಲ, ಅಷ್ಟೊಂದು ತಿಂದ್ಬಿಟ್ಟಿದ್ದೀನಿ ಆ್ಯಕ್ಚುಲಾಗಿ. ಚೆನ್ನಾಗಿತ್ತು ಅಂದ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡಿಬಿಟ್ಟೆ. ಸೊ ಯಾ ಆನ್ ದ ವೇ ಏನು ಸಿಗುತ್ತೆ, ಏನಾದ್ರು ಇಂಟ್ರೆಸ್ಟಿಂಗ್ ಆಗಿದ್ದರೆ ತೋರಿಸ್ತೀನಿ. ಇಲ್ಲಿಂದ ಸಿಟಿ ಆದಮೇಲೆ ಹೈವೇ ರೀಚ್ ಆಗ್ತೀವಿ. ಆ್ಯಂಡ್ ಅಗೈನ್ ಅದೇ ಸೇಮ್ 6 ಲೈನ್ 4 ಲೈನ್ ಹೈವೇ, ಬೋರಿಂಗ್ ಹೈವೇ. ಸೊ ಮಧ್ಯದಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ರೆ ಅಥವಾ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ನಡೆದ್ರೆ ಅಲ್ಲಿ ವಿಡಿಯೋ ಆನ್ ಮಾಡ್ತೀನಿ. ಸ್ನೇಹಿತರೆ, ನಮಗೆ ಪಣಜಿಯಿಂದ 175 ಕಿಲೋಮೀಟರ್. ಸೊ ಇಷ್ಟೊತ್ತು ಬರೀ 4 ಲೈನ್ ಹೈವೇ ಏನಂದರೆ ಏನು ತೋರಿಸೋ ಅಂಥದ್ದು ಏನೂ ಇರಲಿಲ್ಲ. ಒಂದು ಸೂಪರ್ ಬೈಕ್ಸ್ ಹೌದು ಇದು ಬಿಟ್ಟರೆ. ಸೊ ಹಾಗಾಗಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇಲ್ಲಿಂದ ನಮಗೆ ಒಂಚೂರು ಘಾಟ್ ಸೆಕ್ಷನು ಮತ್ತು ಫಾರೆಸ್ಟ್ ಏರಿಯಾ ಸಿಗುತ್ತೆ. ಆ್ಯಂಡ್ ಮಜಾ ಇರುತ್ತೆ ಗಾಡಿ ಓಡ್ಸೋಕ್ಕೆ. ಸೊ ಅದು ಒಂದು ಸ್ವಲ್ಪ ನಿಮಗೂ ನೋಡೋಕ್ಕೂ ಸಹ ಅಷ್ಟೇ ಮಜಾ ಇರುತ್ತೆ ಅಂತ ಇಲ್ಲಿಂದ ಮುಂದೆ ವೀಡಿಯೋ ಮಾಡೋಣ ಅಂತ ಆನ್ ಮಾಡಿದ್ದೀನಿ. ಸೊ ಟೈಮ್ ಇವಾಗ 12:31. ಇಲ್ಲೊಂದು ಸಣ್ಣ ಪಿಟ್ ಸ್ಟಾಪ್ ಹಾಕಿದ್ವಿ. ಇಲ್ಲಿಂದ ಮುಂದೆ ಅನದರ್ 164 ಕಿಲೋಮೀಟರ್ ಇದೆ ನಮ್ಮ ಲೊಕೇಶನ್ಗೆ. ಸೊ ಬಾಯ್ಸ್, ಹೆಂಗಿದೆ ರೈಡು? ಸೂಪರ್. ಹೌ ವಾಸ್ ಇಟ್? ಸೂಪರ್. ಮಜಾ ಬಂತಾ? ಇನ್ನ ಬರೋ ಬಾಕಿ ಇದೆ. ಇನ್ನು ಬಾಕಿ ಇದೆ. ಇಲ್ಲಿಂದ ಸ್ಟಾರ್ಟ್ ಆಕ್ಚುಲಿ. ಇಲ್ಲಿಂದ ಉಜ್ಜಾಡೋದು ಪೂರಾ. ಸೊ ಸದ್ಯದ ಒಂದು ಪಿಟ್ ಸ್ಟಾಪ್ ಬ್ರೇಕ್ ಆಗಿದೆ. ಇನ್ನೊಂದು ಅನದರ್ 3.5 hour, ಅನದರ್ 3 hour ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಅಲ್ಲಿ ಟ್ರಾಫಿಕ್ ಕತೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಹೋಗ್ತಾ ಅಂತೂ ಏನು ಸಿಗಲ್ಲ ನಮಗೆ. ಬಟ್ ಒನ್ಸ್ ವಿ ಎಂಟರ್ ಗೋವಾ ಆಬ್ವಿಯಸ್ಲಿ ಟ್ರಾಫಿಕ್ ಯಾಕೆಂದರೆ ಎಲ್ಲ ಸೊ ಆಬ್ವಿಯಸ್ಲಿ ಟ್ರಾಫಿಕ್ ಆಗೋಗುತ್ತೆ. ಸೊ ಎಲ್ಲ ಆಬ್ವಿಯಸ್ ಫಾಲೋ ಮಾಡ್ಕೊಂಡು ಹೋದ್ರೆ ಯಾವ ಟ್ರಾಫಿಕ್ ಇರಲ್ಲ. ಅಲ್ಲಲ್ಲೇ ಸ್ಟಾಪ್ ಹಾಕ್ಸ್ಕೊಂಡ್ರೆ ಆಬ್ವಿಯಸ್ಲಿ ತಗ್ಲಾಕೋತೀವಿ. ಆವಾಗಲೇ ಹೇಳಿದ್ನಲ್ಲ, ಎಕ್ಸೈಟಿಂಗ್ ರೋಡ್ಸ್, ಘಾಟ್ ಸೆಕ್ಷನ್ ಇನ್ ದ ಸೆನ್ಸ್ ಅಷ್ಟು ದೊಡ್ಡ ಘಾಟ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ವಾಟ್ ಎವರ್ ಇಟ್ ಈಸ್, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಇಟ್ಸ್ ಅಮೇಝಿಂಗ್ ಟು ರೈಡ್ ಇಲ್ಲಿ. ಆ್ಯಂಡ್ ಸುತ್ತನೂ ನೋಡ್ತಾ ಇರ್ಬೋದು ಗ್ರೀನ್ರೀಸ್. ಮಳೆ ನಿಲ್ಲತ್ತೆ ಅನ್ಸುತ್ತೆ ಮುಂದೆ. ನಡಿ ಹೋಗೋಣ. ಸೊ ಸಡನ್ನಾಗಿ ಮಳೆನೂ ಸ್ಟಾರ್ಟ್ ಆಗೋಯ್ತು. ಇಷ್ಟೊತ್ತವರೆಗೂ ಬಿಸಿಲಿತ್ತು, ಹ್ಯುಮಿಡಿಟಿ ಇತ್ತು. ಆಲ್ ಆಫ್ ಎ ಸಡನ್ ಮಳೆ, ಕ್ರೇಜಿಯಾಗಿ ಮಳೆ ಹೊಡಿತಾ ಇದೆ. ಗೋಪ್ರೋಗೆ ವಾಟರ್ ಪ್ರೂಫಿಂಗ್ ಮಾಡಿಲ್ಲ, ಏನು ಕತೆ ಆಗುತ್ತೆ ಗೊತ್ತಿಲ್ಲ ನನಗೆ. ಬಟ್ ವೀಡಿಯೋ ಅಂತೂ ಮಾಡ್ತಾಯಿದ್ದೀನಿ ಒಂದು ಬಂಡು ಧೈರ್ಯದಲ್ಲಿ. ಏನೂ ಆಗಲ್ಲ ಅಂತ ಹೋಪ್ಫುಲಿ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸಡನ್ ಚೇಂಜಸ್ಸು ಇದೇ ನನಗೆ ಎಕ್ಸೈಟ್ ಮಾಡೋದು, ಇದೇ ಖುಷಿ ಕೊಡೋದು. ಇಷ್ಟೊತ್ತವರೆಗೂ ಏನೂ ಇರಲಿಲ್ಲ, ಈಗ ಆಲ್ ಆಫ್ ಅ ಸಡನ್ ಮಳೆ. ನೋಡ್ತಾ ಇರಿ, ಸಾಕಾದಾಗ ಒಳ್ಳೆ ಮಾನ್ಸೂನ್ ರೈನ್ ಥರ ಹೊಡಿತಾ ಇದೆ. ಇದು ಆ್ಯಕ್ಚುಲಿ ಸೈಕ್ಲೋನ್ ಎಫೆಕ್ಟ್. ಇದು ತಮಿಳ್ನಾಡಲ್ಲಿ ಆಗಿರೋ ಸೈಕ್ಲೋನಿಂದ ಅದರದ್ದು ಏನಂತಾರೆ ಆ ಎಫೆಕ್ಟು ಬೆಂಗಳೂರು, ಮೈಸೂರು ಈ ಸೈಡೂ ಸಹ ಇದೆ. ಬಟ್ ಅಮೇಝಿಂಗ್ ಸೀರಿಯಸ್ಲಿ, ಐ ಆಮ್ ಲವಿಂಗ್ ಇಟ್. ಆಫ್ ರೋಡ್ ಯಸ್. ಮಜಾ ಆಫ್ ರೋಡಲ್ಲಿ ಆಟ ಆಡ್ಕೊಂಡು ಗಾಡಿ ಓಡ್ಸೋಕ್ಕೆ ಏನೋ ಒಂಥರ ಖುಷಿ. ಈ ರೋಡು ಆ್ಯಕ್ಚುಲಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಹಾಗಾಗಿ ಇದು ಲಾಸ್ಟ್ ಇಯರಿಂದನೂ ಇದೇ ಪರಿಸ್ಥಿತಿಯಲ್ಲಿದೆ ಈ ರೋಡು. ಸ್ವಲ್ಪ ಪ್ಯಾಚ್ ಆಫ್ ರೋಡ್ ಇರುತ್ತೆ, ಸ್ವಲ್ಪ ಪ್ಯಾಚ್ ಈ ಥರ ಫುಲ್ಲು ಸಿಮೆಂಟ್ ಕನ್ಸ್ಟ್ರಕ್ಷನ್ ಇರುತ್ತೆ. ಕಂಪ್ಲೀಟಾಗಿ ಆಗಿಲ್ಲ, ಹಾಗಾಗಿ ಯಾವಾಗ ಮಾಡ್ತಾರಪ್ಪ ಗೊತ್ತಿಲ್ಲ.
ಇನ್ನೊಂದು ಪ್ಯಾಚ್ ಆಫ್ ರೋಡ್ ಅಟ್ಯಾಚಿಕ್. ಎದ್ದು ನಿಂತ್ಕೊಳ್ಳೋದು, ಸ್ಟ್ಯಾಂಡಿಂಗ್ ಆನ್ ದ ಫುಟ್ ಬ್ಯಾಗ್ಸ್, ಗಿವ್ ದ ರಿಕ್ವೈರ್ಡ್ ಇನ್ಪುಟ್ಸ್, ಪಾಸ್ ಆಗೋದು ಅಷ್ಟೇ. ಹೇಳ್ದಷ್ಟು ಈಸಿ ಇಲ್ಲ, ಹೆವಿ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ, ಹೆವಿ ಸ್ಟ್ಯಾಮಿನಾ ಬೇಕು ಆಫ್ ರೋಡಿಂಗ್ ಮಾಡೋಕ್ಕೆ. ಪ್ಲಸ್ ಲೋಡೆಡ್ ವೆಹಿಕಲ್ ಆಗಿರೋದ್ರಿಂದ ಇಟ್ ಕನ್ಸ್ಯೂಮ್ಸ್ ಮಚ್ ಮೋರ್ ಎನರ್ಜಿ ಕಂಪ್ಯಾರಿಟಿವ್ಲಿ. ಖಾಲಿ ಗಾಡಿ ಓಡಿಸೋಕ್ಕೂ ಲೋಡೆಡ್ ಗಾಡಿ ಓಡಿಸೋಕ್ಕೂ ಇಟ್ ಡಿಮ್ಯಾಂಡ್ಸ್ ಮೋರ್. ಹೋಗ್ರೋ ಸೈಡ್ಗೆ, ಇದ್ಯಾಕೆ ಹಿಂಗೆ ರೋಡ್ ಮಧ್ಯೆ ನಿಂತಿದ್ದೀರಾ? ಸೊ ಎಸ್ ಸ್ನೇಹಿತರೆ, ಟೈಮ್ ಇವಾಗ 3:51 ಆ್ಯಂಡ್ ಟೆಂಪ್ರೇಚರ್ ಇಸ್ 28.5 ಡಿಗ್ರಿ. ಅಷ್ಟೊತ್ತವರೆಗೂ ಮಳೆ ಇತ್ತು, ಇವಾಗ ಬಿಸಿಲಿದೆ. ಸೊ ಅಷ್ಟೇ ಜೀವನನೂ ಹಂಗೆ. ಒಂದೊಂದು ಸಲ ಖುಷಿ ಇರುತ್ತೆ, ಒಂದೊಂದು ಸಲ ದುಃಖ ಇರುತ್ತೆ, ಒಂದೊಂದು ಸಲ ನೋವಿರುತ್ತೆ, ಒಂದೊಂದು ಸಲ ಸಂತೋಷ ಇರುತ್ತೆ. ಎಲ್ಲದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಯಾವ ದಾರಿಲಿ ಹೋಗ್ತಾಯಿದ್ದೀವಿ ಆ ದಾರಿಲಿ ಹೋಗ್ತಾ ಇರಬೇಕಷ್ಟೇ. ಯಾವುದಕ್ಕೂ ಯೋಚನೆ ಮಾಡಬಾರ್ದು, ಯಾವುದಕ್ಕೂ ಕೊರ್ಕೊಂಡು ನಿಂತಿದ್ದ ಜಾಗದಲ್ಲೇ ನಿಲ್ಲಬಾರ್ದು. ನಿಂತಿದ್ದ ಜಾಗದಲ್ಲೇ ನಿಂತರೆ ಮನುಷ್ಯ ಆಗಲಿ ಮೆಷಿನ್ ಆಗಲಿ, ಇದರ್ ಫಿಸಿಕಲಿ ಅವ್ರ ಮೆಂಟಲಿ ಯಾವ ಜಾಗದಲ್ಲಿ ನಿಂತಿದ್ದೀವಿ ಅದೇ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ ಅಂದರೆ ಆಬ್ವಿಯಸ್ಲಿ ಎರಡೂ ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಸ್, ಕೀಪ್ ಮೂವಿಂಗ್, ನೆವರ್ ಬಿ ಸ್ಟ್ಯಾಗ್ನೆಂಟ್ ಅಂತ ಹೇಳ್ತಾ ಇನ್ನೊಂದಷ್ಟು ದೂರ ಇದೇ ಥರ ಆಫ್ ರೋಡಿಂಗ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಟಾಚಕ್ ಲಾಸ್ಟ್ ಟೈಮ್ ನಾನು ಅಣ್ಣ ಬರಬೇಕಾದ್ರೂ ಈ ರೋಡ್ ಹಿಂಗೆ ಇತ್ತು, ಏನೂ ಚೇಂಜಸ್ ಇರಲಿಲ್ಲ. ಅದು ಆ್ಯಕ್ಚುಲಿ ವೀಡಿಯೋನಲ್ಲಿ ಇದೆ. ಅದು ಇರೋಣ ಹೋಗ್ಬಿಡ್ತೀನಿ ನಾನು. ಇರೋಣ ಅಯ್ಯ ಬಂದೇ ಬಿಟ್ಟ. ಏನೂ ಮಾಡೋಕ್ಕಾಗಲ್ಲ. ಛೇ, ಒಳ್ಳೆ ಫ್ಲೋನಲ್ಲಿ ಬರ್ತಿದ್ದೆ. ಇಟ್ಸ್ ಓಕೆ, ಹ್ಯಾಪನ್ಸ್. ಹಾಂ, ಸೊ ನಾನು ಲಾಸ್ಟ್ ಟೈಮ್ ಇದೇ ರೋಡಲ್ಲಿ ವಾಪಸ್ ಹೋಗ್ತಾನೋ ಹಿಂಗೆ ಸೇಮ್ ಟು ಸೇಮ್ ಕಂಡೀಷನಲ್ಲಿತ್ತು. ಇವಾಗಲೂ ಅದೇ ಕಂಡೀಷನಲ್ಲಿದೆ. ಯಾವ ಕಂಡೀಷನಲ್ಲಿ ಬಿಟ್ಟೋಗಿದ್ವಿ ನಾವು ಅದೇ ಕಂಡೀಷನಲ್ಲಿದೆ. ಸೊ ದಟ್ಸ್ ಇಟ್ ಸದ್ಯಕ್ಕೆ. ಈ ಮ್ಯಾಟ್ರ್ ಏನಪ್ಪ ಅಂತಂದರೆ ಆಫ್ ರೋಡ್ ಅನ್ನೋ ಖುಷಿಯಲ್ಲಿ ನನ್ನ ಫ್ರೆಂಡ್ಸ್ ಯಾರೂ ಕಾಣ್ತಿಲ್ಲ. ಮಿರರಲ್ಲಿ ಚೆಚಾಡ್ಕೊಂಬಂದ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ದೂರ ಆದಮೇಲೆ ಸೈಡಿಗೆ ಹಾಕಿ ವೆಯ್ಟ್ ಮಾಡ್ತೀನಿ. ಪಾಪ ಯಾರೂ ಕಾಣ್ತಿಲ್ಲ. ಅವ್ನು NX500 ಅವ್ನು ಹಿಂದೆನೇ ಇದ್ದ, ಈಗ ಅವನು ಕಾಣ್ತಿಲ್ಲ. ಲೆಟ್ ಮಿ ವೆಯ್ಟ್ ಫಾರ್ ದೆಮ್. ಸೈಕಾಗಿದೆ, ಮಜಾ ಬರ್ತಿದೆ ನನಗಂತೂ ಲಿಟ್ರಲಿ. ವಾಪಸ್ಸು ಏನೋ ಲದಾಖಿಗೆ ಬಂದಂಗೆ ಫೀಲ್ ಆಗ್ತಿದೆ. ಸೌತಲ್ಲಿದ್ರೂ, ಐ ಮೀನ್ ನಾಟ್ ಸೌತ್ ಬಟ್ ಸಮ್ವಾಟ್ ಸೌತಲ್ಲಿದ್ರೂ ಐ ಆಮ್ ನಾಟ್ ಮಿಸ್ಸಿಂಗ್ ಲದಾಖ್ ಈ ರೋಡಲ್ಲಿ. ಸೊ ಸ್ನೇಹಿತರೆ, ಆಫ್ ರೋಡ್ ಅನ್ನೋ ಖುಷಿನಲ್ಲಿ ನಾನು ಮತ್ತು ಇವನು ಇವನು ಇಬ್ಬರು ಚತಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಆರಾಮಾಗಿ. ಇವಾಗ ಇಂಟರ್ಸೆಪ್ಟರಿಗೆ ವೆಯ್ಟ್ ಮಾಡ್ತಿದ್ದೀವಿ. ಎಲ್ಲಿದ್ದಾನೆ ಗೊತ್ತಿಲ್ಲ. ಸೊ ಅವ್ನು ಬರೋವರೆಗೂ ಅಮೇಝಿಂಗ್ ವ್ಯೂ ಪಾಯಿಂಟ್ ಸಿಗ್ತಿಲ್ಲಿ ನೋಡ್ಬೋದು. 2 ಗಾಡಿನ ಹಾಕ್ಬಿಟ್ಟು ಒಂದಷ್ಟು ಫೋಟೋ ಗಿಟೋ ತೆಕೊಳ್ಳೋಣ ಅಂತ ಇಲ್ಲಿ ಸದ್ಯಕ್ಕೆ ನಿಲ್ಸಿದ್ದೀವಿ. ಇಲ್ಲಿಂದ ವ್ಯೂ ಪಾಯಿಂಟ್ ಹತ್ರ ಹೋಗ್ತಿದ್ದೇಳಿ. ಸಿ ಹಿಂಗಿದೆ ಬ್ಯೂಟಿ. ಅಮೇಝಿಂಗ್ ಅಲ್ಲ. ಸೊ ಈಗ ಅವ್ನು ಇಂಟರ್ಸೆಪ್ಟರ್ ಬರೋವರೆಗೂ
ಒಂದಷ್ಟು ಫೋಟೋ ಗೀಟೋ ತಗೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ನಿಲ್ತೀವಿ ಇಲ್ಲಿ. ಅಷ್ಟೇ ಸದ್ಯದ ಒಂದು ಅಪ್ಡೇಟ್. ಆಫ್ ರೋಡ್ ಪ್ಯಾಚಸ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೋಪುರದಲ್ಲಿ ಏನೇನು ಎಷ್ಟು ರೆಕಾರ್ಡ್ ಆಗಿದೆ ಅಷ್ಟನ್ನು ನೀನು ಉಯ್ ಮಗ ಪಾಪ ಅವನು ಹೈಲೈಟ್ ಮಾಡಬೇಕು ವೀಡಿಯೋದಲ್ಲಿ ಬಂದ್ಬಿಡ್ತೀನಿ ಅಂತ. ನೀನು ಉಯ್. ಹೌದಾ? ಸೊ ಆಫ್ ರೋಡ್ ಪ್ಯಾಚಸ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೋಪುರದಲ್ಲಿ ಎಷ್ಟು ಸಾಧ್ಯ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ. ಆ್ಯಂಡ್ ಎಸ್, ಇಲ್ಲಿಂದ ಇನ್ನೊಂದು 100 ಕಿಲೋಮೀಟರ್ 75 to 80 ಕಿಲೋಮೀಟರ್ ಇದೆ ನಮ್ಮ ಲೊಕೇಶನ್ಗೆ ಹೋಗಿ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ. ಪಣಜಿ ಇನ್ನೊಂದು 36 ಕಿಲೋಮೀಟರ್, ಟೈಮ್ 5:20 ಆಗಿದೆ. ಸೊ ಅನದರ್ ನಮ್ಮ ಒಂದು ಅನಿಸಿಕೆ ಪ್ರಕಾರ ಇನ್ನೊಂದು ಮೋಸ್ಟ್ ಪ್ರಾಬಲಿ 1 hour ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ, ಎಲ್ಲಿ ಸ್ಟೇ ಬುಕ್ ಮಾಡಿದ್ದೀವಿ ಅಲ್ಲಿ ರೀಚ್ ಆಗೋಕ್ಕೆ. ಆ್ಯಂಡ್ ನೋಡ್ತಾ ಇರ್ಬೋದು, ವಿ ಆರ್ ಅಫಿಷಿಯಲಿ ಎಂಟರ್ಡ್ ಗೋವಾ. ಸೊ ಬೈಪಾಸಲ್ಲಿದ್ದೀವಿ, ಇನ್ನೊಂದು ಸ್ವಲ್ಪ ದೂರ ಸಿಟಿ ಒಳಗೆ ಹೋಗ್ತೀವಿ. ಅಲ್ಲಿಂದ ಪಣಜಿ, ಅಲ್ಲಿಂದ ಅಂಜುನಾ. ಸೊ ರೈಡ್ ಸ್ಟಾರ್ಟ್ ಮಾಡಿದ್ದು ಸ್ನೇಹಿತರೆ ಬಿಫೋರ್ ಸನ್ರೈಸ್. ಆ್ಯಂಡ್ ನೋಡ್ತಾ ಇರ್ಬೋದು, ಆ್ಯಕ್ಚುಲಾಗಿ ಇವಾಗ ಕಾಣಿಸ್ತಾ ಇಲ್ಲ, ಒಂದು ಸ್ವಲ್ಪ ದೂರ ತೋರಿಸ್ತೀನಿ. ನನ್ನ ರೈಟ್ ಸೈಡಲ್ಲಿ ಬ್ಯೂಟಿಫುಲ್ ಆಗಿ ಸನ್ಸೆಟ್ ಆಗ್ತಾಯಿದೆ. ಮಿಸ್ ದಿಸ್ ಸನ್ಸೆಟ್ ಟು ಬಿ ಆನೆಸ್ಟ್. 1 ವರ್ಷ ಆಗೋಗ್ಬಿಟ್ಟಿತ್ತು ಗೋವಾದಲ್ಲಿ ಸನ್ಸೆಟ್ ನೋಡಿ. ಆ್ಯಂಡ್ ವಾಪಸ್ ಇವತ್ತು ಅದೃಷ್ಟ ಬಂದಿದೆ ಗೋವಾನಲ್ಲಿ ಸನ್ಸೆಟ್ನ ವಿಟ್ನೆಸ್ ಮಾಡೋದು. ಏನೋ ಒಂಥರ ಏನಂತ ಗೊತ್ತಿಲ್ಲ, ಈ ಗೋವಾನಲ್ಲಿ ಸನ್ಸೆಟ್ಟು ನನಗೆ ಭಾಳ ಇಷ್ಟ. ಯಾಕೆ ಅಂತ ಗೊತ್ತಿಲ್ಲ. ಅಲ್ಲೇನಲ್ಲೂ ಬ್ಯೂಟಿಫುಲ್ ಸನ್ಸೆಟ್ಸ್ ನೋಡ್ತಾ ಇದ್ದೆ ಆ ಮೌಂಟೇನ್ಸ್ ಮಧ್ಯ. ಅಮೇಝಿಂಗ್ ಸನ್ಸೆಟ್. ಆ್ಯಂಡ್ ಲುಕ್ ಅಟ್ ದಟ್ ಸನ್ಸೆಟ್. ಆರೆಂಜ್ ಸೂರ್ಯ. ನೋ ವರ್ಡ್ಸ್, ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ ಲಿಟ್ರಲಿ. ಅದನ್ನ ನೋಡ್ಲಾ ಗಾಡಿ ಓಡಿಸ್ಲಾ ಅಂತಲೇ ಕನ್ಫ್ಯೂಷನ್ ಇವಾಗ ನನಗೆ. ಬಟ್ ಕಾನ್ಷಿಯಸ್ ಆಗಿರಬೇಕು ರೋಡಲ್ಲಿರೋದ್ರಿಂದ. ಅದನ್ನು ನೋಡಿಕೊಂಡು ರೋಡ್ ಕಡೆ 100% ಕಾನ್ಸಂಟ್ರೇಷನ್ ರೋಡಲ್ಲಿರಬೇಕು. ಅದು ಅವಾಗ ಸನ್ಸೆಟ್ನ ಹಿಂಗೆ ನೋಡ್ಬಿಟ್ಟು ಹಿಂಗೆ ರೋಡ್ ಕಡೆ ಬರಬೇಕಷ್ಟೆ.